3 ವರ್ಷದಿಂದ ನಡೆದಿಲ್ವಲ್ಲ ಬರ್ತಾರೆ. 3-4 ವರ್ಷವೇ ಆಯಿತು, 4 ವರ್ಷ ಆಗಿದೆ. ಅವರಿಗೆ ಚುನಾವಣೆ ಪಾಪ ಕಾನ್ಸ್ಟಿಟ್ಯೂಷನ್ನ ರಕ್ಷಕರು ಅಂತಾರೆ, ಸಂವಿಧಾನ ಇವರೇ ಉಳಿಸಿರೋದು ಅಂತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನೇ ನಡೆಸ್ತಾ ಇಲ್ವಲ್ಲ. ಆಮೇಲೆ ಈಗ ಎಂಥವ ಸೊಸೈಟಿ ಚುನಾವಣೆ, ಹೇಳನ್ ಕೇಳನ್ ಯಾವನೂ ಇಲ್ಲ. ನಾಳೆ ಬೆಳಗ್ಗೆ ಅವನು ಯಾವ ಅರ್ಜಿ ಹಾಕಕ್ಕೆ ಹೋದ್ರೆ ಡಿಸ್ಕ್ವಾಲಿಫೈ, 12 ಗಂಟೆಲಿ ಅಷ್ಟೇ. ನೋಡಿ, ನಾನು 100 ಬಾರಿ ಹೇಳಿದೆ, ಯಾವ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಸಂದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಬೇಕಿದೆ ಕರ್ನಾಟಕ ರಾಜ್ಯ. ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಉಳಿಸೋದಕ್ಕೆ, ಏಕೆಂದರೆ ನಾನು BJP ಸ್ನೇಹಿತರಿಗೆ ಹೇಳೋದು ಇಷ್ಟೇ, ನೀವು ಒಂದು ಕಡೆ ನೀವು ಏನು ಸಮಾಜಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೋಗ್ತೀರಿ, ಇನ್ನೊಂದು ಕಡೆ ಅವರು ಭದ್ರ ಆಯ್ತಾ ಹೋಗ್ತಾರೆ. ನಾವೇ ಭದ್ರ ಮಾಡಿಕೊಡ್ತೀವಿ ಅವರಿಗೆ. ನಾನು ಎರಡು ಪಕ್ಷಗಳಿಗೂ ಮನವಿ ಮಾಡ್ತೀನಿ, ಲೀಡರ್ಗಳಿಗೆ ಮನವಿ ಮಾಡ್ತೀನಿ. ರಾಜ್ಯದಲ್ಲಿ ಸಮಸ್ಯೆಗಳಿದೆ. ಇಂಥವ್ರನ್ನ ಬಲಿ ಹಾಕಬೇಕು. ಪೊಲೀಸ್ ವೆಹಿಕಲ್ ಮೇಲೆ ಕಲ್ಲು ತೂರಿದ್ರಲ್ಲ, ಬಲಿ ಹಾಕಲೇಬೇಕು ಅವ್ರನ್ನ. ಅಲ್ಲೆಲ್ಲೋ DJ ಹಳ್ಳಿಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ. ಎಷ್ಟು ದಿವಸ ಸಹಿಸ್ಕೊತೀರಿ ಇದನ್ನೆಲ್ಲ? ಇಲ್ಲಿ ಯಾರನ್ನ ಓಲೈಸಿಗೆ ಸರ್ಕಾರ ಇಲ್ಲ. ಕಾನೂನು ಬಾಹಿರವಾದ ಚಟುವಟಿಕೆ ಮಾಡ್ತಕ್ಕಂಥವನು ಯಾವನೇ ಇರಲಿ, ಆಕ್ಷನ್ ತಗೋಬೇಕಾಗಿರೋ ಸರ್ಕಾರದ ಕರ್ತವ್ಯ. ಅಷ್ಟು ರಾಜಾರೋಷವಾಗಿ ಮೂಟೆಗಳಲ್ಲಿ ಕಲ್ಲು ತುಂಬ್ಕೊಂಬಂದು ಅಲ್ಲೇ ನಡೆಸ್ತಾರೆ ಅಂದರೆ ಇದನ್ನೆಲ್ಲ ಸಹಿಸ್ಕೊಂಡಿರ್ತೀರ? ಇದು ನಾನು ಹೇಳೋದು ಸರ್ಕಾರಕ್ಕೆ. ಯಾವ ಜಾತಿ ಗಣತಿ ವರದಿ? ಸಿದ್ದರಾಮಯ್ಯನವ್ರದ ಯಾವಾಗ ಮಾಡ್ತಾರಂತೆ? ಎಷ್ಟು ವರ್ಷದಿಂದ ಹೇಳ್ತಾ ಬಂದ್ರು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ರೆಡಿಯಾಗಿ ಹೋಗಿತ್ತು. ಅದೇನೋ ಪುಟ್ಟರಂಗ ಶೆಟ್ಟರು ತಗೊಳಕ್ ಹೋದ್ರು, ಕುಮಾರಸ್ವಾಮಿ ಗದರಿಸ್ಬಿಟ್ರೆ ಅವರಿಗೆ ತಗೊಳಕ್ ಬಿಡ್ಲಿಲ್ಲ. ಪಬ್ಲಿಕ್ ಮೀಟಿಂಗಲ್ಲಿ ಎಷ್ಟು ಸಲ ಹೇಳಿದ್ರು ಸಿದ್ದರಾಮಯ್ಯನವರು, ಯಾರಪ್ಪ ನಿಮ್ ನಡ್ಕೊಂಡಿರೋರು? ಈಗ ಕಾಂತರಾಜು ವರದಿ ಆ ಕಮಿಟಿ ರಚನೆ ಮಾಡಿ 10 ವರ್ಷ ಆಗೋಯ್ತು. ಈಗಾಗಲೇ 10 ವರ್ಷದಲ್ಲಿ ಹಲವಾರು ರೀತಿ ಬೆಳವಣಿಗೆ ಆಗಿದೆ. ಈಗ ಜಾತಿ ಗಣತಿ ಇಟ್ಕೊಂಡು ಏನು ಅಲ್ಲಾಡಿಸ್ತೀರಾ? ರಾಜಕೀಯಕ್ಕೋಸ್ಕರವಾಗಿ ಸಮಾಜಗಳನ್ನು ಒಡ್ಕೊಂಡು ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳು ತುಂಬಿಸ್ಕೊಳ್ಳಲಿಕ್ಕೆ ಈ ರೀತಿ ವಿಷಯಗಳನ್ನು ಜನಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿ ಏನು ಸಾಧನೆ ಮಾಡ್ತೀರಿ? ಇಲ್ಲ ವೈಜ್ಞಾನಿಕವಾಗಿ ಸರಿದಿಷ್ಟು ಮಾಡಬೇಕಾಗಿತ್ತು. ಎಷ್ಟು ವರ್ಷ ಆಯ್ತು ಈಗ ನಿಮ್ಮ ಕೈಲಿ ಕೊಟ್ಟದನ್ನ? ಜಯಪ್ರಕಾಶ್ ಹೆಗಡೆ ಅವರು ಬೇರೆ ಕೊಟ್ರಲ್ವಾ? ಇನ್ನು ಹಿಡ್ಕೊಂಡೇನು ದಿನ ಕಾವೇರಿಲಿ ಗಂಧದ ಕಡ್ಡಿ ಹೆಚ್ಚಾ ಇದ್ದೀರಾ? ದಿನ ಪೂಜೆ ಮಾಡ್ಕೊಂಡು ಕೂತಿದ್ದೀರಾ? ಈ ಗುಮ್ಮ ಇದೆ ಗುಮ್ಮ ಬಿಡ್ತೀನಿ ಅಂತ ಹೇಳಿ ಪ್ರತಿನಿತ್ಯ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ. ನಿಮ್ಮನ್ಯಾರು ಹಿಡ್ಕೊಂಡಿರೋರು? ಈಗ 136 ಸೀಟು
ದೇವರಾಜ ಅರಸು ದಾಖಲೆನೇ ಮುರಿಯಕ್ಕೆ ಕೊಟ್ಟಿರೋರು ನೀವು. ನಿಮ್ಮ ಯಾರು ಹೇಳ್ಕೊಂಡವ್ರೆ ರಿಲೀಸ್ ಮಾಡಬೇಡಿ ಅಂತ. ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಈಗ ನಾನು ಹೇಳೋದಲ್ಲ, ಯಾವುದು ಚನ್ನಗಿರಿ MLA ನೆನ್ನೆ ಒಂದು ಹೇಳಿಕೆ ಕೊಟ್ಟವ್ರೆ, ನನ್ನ ಮನೆಗೆ ಬಂದು ಜಾತಿ ಗಣತಿ ಮಾಡಿಲ್ಲ ಅಂತ. ಕಾಂಗ್ರೆಸ್ MLA ಹೇಳಿರೋದು, ನಾವು ಹೇಳ್ತಿರೋದಲ್ಲ. ಅದು ಎಷ್ಟರ ಮಟ್ಟಿಗೆ ಜಾತಿ ಗಣತಿ ನಡೆದಿದೆ ಸಿದ್ದರಾಮಯ್ಯವ್ರು ಹೇಳ್ಕೊಟ್ರು, ಬರ್ಕೊಟ್ರು, ಅಷ್ಟೇ ತಾನೇ ಆಗಿರೋದು. ಹಲವಾರು ಜನದ ಅನುಮಾನ ಇದೆ. ಅವ್ರನ್ನ ಕೇಳಬೇಕು. 150 ಕೋಟಿ ಅದಕ್ಕೆ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ಮತ್ತೆ ಯಾಕೆ ಇಟ್ಕೊಂಡು ಕೂತಿದ್ದೀರಿ? ಮಾಧ್ಯಮಗಳಲ್ಲಿ ಸೋರಿಕೆ ಯಾಕೆ ಮಾಡ್ತೀರಿ? ಯಾರು ಮಾಡಿದ್ರು ಸೋರಿಕೆನ? ಇನ್ನು ವರದಿನ ಕೈ ಸೇರಿದೆ, ಹಿಂದೆನೇ ಸೋರಿಕೆ ಮಾಡಿದ್ರಲ್ಲ ಪಾರ್ಟ್ 1 ಯಾರು ಮಾಡಿದ್ರು ಸೋರಿಕೆ? ಅದನ್ನ ನೀವೇ ಮಾಡಿಸಿದ್ರ, ಯಾರು ಮಾಡಿಸಿದ್ರಿ? ಇದರಿಂದ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಅಧಿಕಾರ ಇದ್ದಾಗ 4 ಜನಕ್ಕೆ ಏನು ಒಳ್ಳೇದು ಮಾಡ್ತೀವಿ ಅದೇ ಉಳ್ಕೊಳ್ಳೋದು. ಈ ದೇಶದಲ್ಲಿ ಭಾಳ ಜನ ಬಂದೋಗವ್ರೆ, ಪ್ರಧಾನಮಂತ್ರಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಭಾಳ ಜನ ಬಂದೋಗವ್ರೆ. ಏನು ಯಾರಿಗೂ ಶಾಶ್ವತ ಅಲ್ಲ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.